ನಮಸ್ಕಾರ ಎಲ್ಲರಿಗೂ ಮಾಲ್ವಿಕಾ ಸ್ಪಿರಿಚುವಲ್ ಚಾನೆಲ್ಗೆ ಸ್ವಾಗತ. ಇಂದಿನ ವಿಡಿಯೋ ಗುರುಚರಿತ್ರೆಯ ಅಧ್ಯಾಯದ ಮೇಲೆ. ಶ್ರೀ ಗುರುಭ್ಯೋ ನಮಃ. ಒಮ್ಮೆ ಕುಷ್ಠರೋಗದಿಂದ ಬಳಲುತ್ತಿದ್ದ ನಂದಿ ಎಂಬ ಬ್ರಾಹ್ಮಣನಿದ್ದನು. ಅವರು ಉಪವಾಸ ಮಾಡುತ್ತಾ 3 ವರ್ಷಗಳ ಕಾಲ ತುಳಜಾಪುರ್ ಭವಾನಿಗೆ ಪೂಜೆ ಸಲ್ಲಿಸುತ್ತಿದ್ದರು. ಅವರು 7 ತಿಂಗಳ ಕಾಲ ಬಿಲವಾಡಿಯ ಭುವನೇಶ್ವರಿ ದೇವಸ್ಥಾನದ ಬಳಿ ಉಳಿದು ದೇವರನ್ನು ಭಕ್ತಿಯಿಂದ ಪೂಜಿಸಿದರು. ಒಂದು ದಿನ ದೇವಿಯು ಅವನ ಕನಸಿನಲ್ಲಿ ಕಾಣಿಸಿಕೊಂಡಳು ಮತ್ತು ಗಾಣಗಾಪುರದಲ್ಲಿರುವ ಶ್ರೀ ಗುರುವಿನ ಬಳಿಗೆ ಹೋಗಬೇಕೆಂದು ಹೇಳಿದಳು ಮತ್ತು ನಂತರ ಅವನ ಕಾಯಿಲೆಯಿಂದ ಮುಕ್ತಿ ಹೊಂದಿರುವುದಾಗಿ ಹೇಳಿದಳು. ನಂದಿಯು, ನೀನೇ ದೇವಿ, ನನ್ನನ್ನು ಹೇಗೆ ಮನುಷ್ಯರ ಬಳಿಗೆ ಹೋಗು ಎಂದು ಕೇಳುವೆ? ನನ್ನ ಪ್ರಾಣವನ್ನು ಕಳೆದುಕೊಳ್ಳಬೇಕಾದರೂ ನಾನು ಇಲ್ಲೇ ಇರುತ್ತೇನೆ ಎಂದನು. ಭುವನೇಶ್ವರಿ ದೇವಸ್ಥಾನದ ಪೂಜಾರಿಯು ಕೂಡ ಇದೇ ಕನಸನ್ನು ಕಂಡಿದರು. ಅವನು ಮತ್ತು ಇನ್ನು ಕೆಲವರು ನಂದಿಗೆ ಹೇಳಿದರು, ಇನ್ನು ಮುಂದೆ ದೇವಿಗೆ ತೊಂದರೆ ಕೊಡಬೇಡಿ ಮತ್ತು ನಿಮಗೆ ಮನಸ್ಸಿಲ್ಲದಿದ್ದರೆ ನಾವು ನಿಮ್ಮನ್ನು ಈ ಮಂದಿರಕ್ಕೆ ಪ್ರವೇಶಿಸಲು ಬಿಡುವುದಿಲ್ಲ. ನಂದಿ ಅಸಹಾಯಕರಾಗಿ ಗಾಣಗಾಪುರಕ್ಕೆ ಬಂದು ಮಠಕ್ಕೆ ಹೋಗಿ ಶ್ರೀ ಗುರುಗಳಿಗೆ ನಮಸ್ಕರಿಸಿದ. ದೇವಿಯನ್ನು ಬಿಟ್ಟು ಮಾನವನ ಬಳಿಗೆ ಏಕೆ ಬಂದೆ? ನೀವು ಅನುಮಾನಿಸಿದಾಗ ನೀವು ಕಾಯಿಲೆಯಿಂದ ಹೇಗೆ ಮುಕ್ತರಾಗಬಹುದು ಎಂದು ಶ್ರೀ ಗುರುಗಳು ಅವನಿಗೆ ಕೇಳಿದರು. ಶ್ರೀ ಗುರುಗಳು ತಮ್ಮ ಮನಸ್ಸಿನಲ್ಲಿ ಏನಿದೆ ಎಂದು ತಿಳಿದಿದರೆಂದು ಅರಿತುಕೊಂಡ ಅವನು, ನಾನು ದಡ್ಡ, ದಯಮಾಡಿ ನನ್ನನ್ನು ಕ್ಷಮಿಸಿ. ನಾನು ನಿಮ್ಮ ಆಶ್ರಯಕ್ಕಾಗಿ ಬಂದಿದ್ದೇನೆ. ದಯವಿಟ್ಟು ನನ್ನನ್ನು ರಕ್ಷಿಸಿ. ಈ ಕಾಯಿಲೆಯಿಂದ ನಾನು ತುಂಬ ಕಿರುಕುಳಗೊಳಗಾಗಿದ್ದೇನೆ. ನನ್ನ ಹೆಂಡತಿಯು ನನ್ನನ್ನು ಬಿಟ್ಟು ತನ್ನ ತಂದೆ ತಾಯಿಯ ಬಳಿಗೆ ಹೋದಳು. ಭುವನೇಶ್ವರಿ ದೇವಿಯು ನನ್ನನ್ನು ನಿಮ್ಮ ಬಳಿಗೆ ಕಳುಹಿಸಿದ್ದಾಳೆ. ದಯವಿಟ್ಟು ನನ್ನನ್ನು ಕಳಿಸಬೇಡಿ. ಶ್ರೀ ಗುರುಗಳು ತಮ್ಮ ಶಿಷ್ಯ ಸೋಮನಾಥರನ್ನು ನಂದಿಯನ್ನು ಸಂಗಮ ಕ್ಷೇತ್ರಕ್ಕೆ ಕರೆದುಕೊಂಡು ಹೋಗುವಂತೆ ಕೇಳಿಕೊಂಡರು ಮತ್ತು ಅವರು ಸಂಗಮ ಕ್ಷೇತ್ರದಲ್ಲಿ ಸ್ನಾನ ಮಾಡಿ ಮತ್ತು ಅಶ್ವತ್ಥ ವೃಕ್ಷದ ಪ್ರದಕ್ಷಿಣೆಯನ್ನು ಮಾಡಲಿ. ಅವನಿಗೆ ಹೊಸ ಬಟ್ಟೆಗಳನ್ನು ಕೊಡಿ. ಅವನ ಹಳೆಯ ಬಟ್ಟೆಗಳನ್ನು ಎಸೆದು ನಂತರ ಅವನನ್ನು ಇಲ್ಲಿಗೆ ಊಟಕ್ಕೆ ಕರೆದುಕೊಂಡು ಬನ್ನಿ ಎಂದು ಹೇಳಿದರು. ಶ್ರೀ ಗುರುಗಳ ಸಲಹೆಯಂತೆ ಸೋಮನಾಥನು ಬ್ರಾಹ್ಮಣ ನಂದಿಯನ್ನು ಸ್ನಾನಕ್ಕಾಗಿ ಸಂಗಮ ಕ್ಷೇತ್ರಕ್ಕೆ ಕರೆದೊಯ್ದನು. ಸ್ನಾನದ ನಂತರ ಅವನ ದೇಹವು ಕುಷ್ಠರೋಗದಿಂದ ಮುಕ್ತವಾಯಿತು. ಅಶ್ವತ್ಥ ವೃಕ್ಷವನ್ನು ಪ್ರದಕ್ಷಿಣೆ ಮಾಡಿದ ನಂತರ ಸೋಮನಾಥ ಮತ್ತು ಅವರು ಮಠಕ್ಕೆ ಹಿಂತಿರುಗಿದರು. ನಂದಿ ಶ್ರೀ ಗುರುಗಳಿಗೆ ನಮಸ್ಕರಿಸಿ ಪ್ರಾರ್ಥಿಸಲು ಪ್ರಾರಂಭಿಸಿದರು. ಶ್ರೀ ಗುರುಗಳು ಅವರನ್ನು ಕೇಳಿದರು, ನಿಮ್ಮ ದೇಹವೆಲ್ಲ ರೋಗದಿಂದ ಮುಕ್ತವಾಗಿದೆಯೇ ಎಂದು ನೋಡಿ. ಅವನು ತನ್ನ ದೇಹವನ್ನು ನೋಡಿದನು ಮತ್ತು ಅವನ ತೊಡೆಯ ಮೇಲೆ ಕೆಲವು ಗುರುತುಗಳು ಉಳಿದಿರುವುದನ್ನು ಕಂಡುಬಂದನು. ಭಯದಿಂದ ಅವನು, ನಿಮ್ಮ ಆಶೀರ್ವಾದವನ್ನು ಪಡೆದ ನಂತರ ಈ ಗುರುತುಗಳು ಏಕೆ ಕಾಣಿಸಿಕೊಂಡವು ಎಂದು ಕೇಳಿದನು. ಶ್ರೀ ಗುರುಗಳು ಹೇಳಿದರು, ನಿನ್ನ ಕಾಯಿಲೆಯನ್ನು ಗುಣಪಡಿಸಲು ಒಬ್ಬ ಮನುಷ್ಯನು ಏನು ಮಾಡಬಹುದು ಎಂಬ ಅನುಮಾನದಿಂದ ನೀವು ಇಲ್ಲಿಗೆ ಬಂದಿದ್ದೀರಿ. ಅದರಿಂದ ನಿಮ್ಮ ದೇಹದ ಮೇಲೆ ಸ್ವಲ್ಪ ಕಾಯಿಲೆ ಉಳಿದುಕೊಂಡಿದೆ. ನೀವು ದೇವರನ್ನು ಪ್ರಾರ್ಥಿಸುತ್ತಾ ಇಲ್ಲೇ ಇದ್ದು ದೇವರ ಮೇಲೆ ಪ್ರಾರ್ಥನೆ, ಹಾಡುಗಳನ್ನು ಮತ್ತು ಸ್ತೋತ್ರಗಳನ್ನು ರಚಿಸಬೇಕು. ಇದರಿಂದ ನಿನ್ನ ದೇಹದ ಮೇಲಿರುವ ಚಿಕ್ಕ ರೋಗವು ಬೇಗ ಮಾಯವಾಗುತ್ತದೆ. ಬ್ರಾಹ್ಮಣ ನಂದಿ ಹೇಳಿದ, ನಾನು ದಡ್ಡ, ನಾನು ದೇವರ ಮೇಲೆ ಕವಿತೆಗಳನ್ನು ಹೇಗೆ ರಚಿಸಬಹುದು? ಶ್ರೀ ಗುರುಗಳು ಅವನ ನಾಲಿಗೆಯನ್ನು ತೆರೆಯಲು ಹೇಳಿದರು. ಅವರು ಹಾಗೆ ಮಾಡಿದಾಗ ಶ್ರೀ ಗುರುಗಳು ಅವನ ನಾಲಿಗೆಯ ತುದಿಯಲ್ಲಿ ಸ್ವಲ್ಪ ಭಸ್ಮವನ್ನು ಹಾಕಿದರು. ತಕ್ಷಣವೇ ಅವನು ಬುದ್ಧಿವಂತನಾದನು. ಅವರು ಶ್ರೀ ಗುರುಗಳಿಗೆ ನಮಸ್ಕರಿಸಿ ಶ್ರೀ ಗುರುವನ್ನು ಸ್ತುತಿಸಲು ಕವಿತೆಗಳನ್ನು ಬರೆಯಲು ಪ್ರಾರಂಭಿಸಿದರು. ಆ ಕವನಗಳ ಸಾರಾಂಶವು ಹೀಗಿದೆ: ನಾನು ನನ್ನ ಕುಟುಂಬ ಸದಸ್ಯರ ಮೇಲಿನ ಮೋಹದಿಂದ ಭ್ರಮೆಗೊಂಡು ಐಹಿಕ ಸಾಗರದಲ್ಲಿ ಮುಳುಗಿದ್ದೆ. ನಾನು ವಿವಿಧ ಜಾತಿಗಳ ಮೂಲಕ ತಿರುಗುತ್ತಿದ್ದೆ. ಶೂದ್ರ ಜನ್ಮದಲ್ಲಿ ನನಗೆ ಜ್ಞಾನವಿರಲಿಲ್ಲ. ಬ್ರಾಹ್ಮಣನ ಜನ್ಮವು ಮನುಷ್ಯರಲ್ಲಿ ಶ್ರೇಷ್ಠವಾಗಿದೆ. ಆದರೆ ಒಬ್ಬ ಬ್ರಾಹ್ಮಣ ಕೂಡ ಮಂದವಂತನಾಗಿದ್ದರೆ ಅವನು ಶ್ರೀ ಗುರುವಿನ ಜ್ಞಾನವನ್ನು ಹೇಗೆ ಹೊಂದುತ್ತಾನೆ? ತಾಯಿಯ ರಕ್ತ ಮತ್ತು ತಂದೆಯ ವೀರ್ಯಗಳು ಒಂದಾಗುತ್ತವೆ ಮತ್ತು ಒಂದು ಭ್ರೂಣಗುಳ್ಳೆಯಾಗಿ ಅಸ್ತಿತ್ವಕ್ಕೆ ಬರುತ್ತದೆ. 15 ದಿನಗಳ ನಂತರ ಅದು ದ್ರವವಾಗುತ್ತದೆ. 1 ತಿಂಗಳ ಒಳಗೆ ಸಣ್ಣಗನ ಭ್ರೂಣ ರಚನೆಯಾಗುತ್ತದೆ. 2ನೇ ತಿಂಗಳು ತಲೆ ಮತ್ತು ಕೈಕಾಲುಗಳು ಆಕಾರವನ್ನು ಪಡೆದುಕೊಳ್ಳುತ್ತವೆ. ಭೂಮಿ, ನೀರು, ಹೊಳಪು, ಗಾಳಿ ಮತ್ತು ಆಕಾಶದಂತಹ ಪಂಚಭೂತಗಳು ಒಂದುಗೂಡಿದಾಗ ಆತ್ಮವು ಭ್ರೂಣವನ್ನು ಪ್ರವೇಶಿಸುತ್ತದೆ. 5ನೇ ತಿಂಗಳಲ್ಲಿ ಚರ್ಮ ಮತ್ತು ಕೂದಲು ರಚನೆಯಾಗುತ್ತದೆ. 6ನೇ ತಿಂಗಳಲ್ಲಿ ಭ್ರೂಣವು ಉಸಿರಾಟವನ್ನು ಪ್ರಾರಂಭಿಸುತ್ತದೆ. 7ನೇ ತಿಂಗಳಲ್ಲಿ ಕಿವಿ, ನಾಲಿಗೆ, ಮೆದುಳು ಮತ್ತು ಮೂಳೆಗಳು ಘನವಾಗುತ್ತದೆ. ಈ ರೀತಿಯಾಗಿ ನಾನು ತಾಯಿಯ
ಗರ್ಭಾಶಯದಲ್ಲಿ ಬೆಳೆಯುತ್ತಿದ್ದೆ. ತಾಯಿ ಬಿಸಿ, ಉಪ್ಪು, ಹುಳಿ, ಕಟುವಾದ ಮತ್ತು ಆಮ್ಲೀಯ ಪದಾರ್ಥಗಳನ್ನು ತಿನ್ನುತ್ತಿದ್ದಳು. ಇದರಿಂದಾಗಿ ನಾನು ತುಂಬ ತೊಂದರೆಗೊಳಗಾಗಿದ್ದೆ. ನಂತರ ನಾನು ಜನ್ಮ ಪಡೆದೆ. ನನ್ನ ಜೀವಿತಾವಧಿಯು ನಿಶ್ಚಿತವಾಗಿತ್ತು. ಅರ್ಧದಷ್ಟು ಸಮಯ ರಾತ್ರಿಗಳು ವ್ಯರ್ಥವಾಗಿ ನಿದ್ರೆಯಲ್ಲಿ ಕಳೆದೆವು. ಉಳಿದ ಅರ್ಧವು ಬಾಲ್ಯ, ಯೌವನ ಮತ್ತು ವೃದ್ಧಾಪ್ಯ ಎಂಬ 3 ಹಂತಗಳಲ್ಲಿ ಕಳೆದವು. ಬಾಲ್ಯದಲ್ಲಿ ನಾನು ತುಂಬ ನೋವನ್ನು ಅನುಭವಿಸಬೇಕಾಗಿತ್ತು. ನಾನು ಹೊಟ್ಟೆ ನೋವಿನಿಂದ ಅಳುತ್ತಿದ್ದೆ. ಆದರೆ ನನ್ನ ತಾಯಿ ನಾನು ಹಸಿದಿದ್ದೇನೆ ಎಂದು ಭಾವಿಸಿ ನನಗೆ ತಿನ್ನಿಸಿದಳು ಮತ್ತು ನನಗೆ ಹಸಿವಾದಾಗ ಅವಳು ನಾನು ಅನಾರೋಗ್ಯದಿಂದ ಬಳಲುತ್ತಿದ್ದೇನೆ ಎಂದು ಭಾವಿಸಿ ಕಹಿ ಔಷಧಗಳನ್ನು ಕೊಟ್ಟಳು. ಕೆಲವೊಮ್ಮೆ ತೊಟ್ಟಿಲಲ್ಲಿ ಚೇಳು ಕಚ್ಚಿದಾಗ ನಾನು ಅಳುತ್ತಿದ್ದೆ. ನಂತರ ಅವಳು ಲಾಲಿಗಳನ್ನು ಹಾಡುತ್ತಿದ್ದಳು ಮತ್ತು ನನ್ನನ್ನು ನಿದ್ರೆಗೆ ಸೆಳೆಯಲು ಪ್ರಯತ್ನಿಸುತ್ತಿದ್ದಳು, ಅಥವಾ ನಾನು ಯಾವುದೋ ಆತ್ಮದಿಂದ ಪ್ರಭಾವಿತನಾಗಿದ್ದೇನೆ ಎಂದು ಅವಳು ಭಾವಿಸುತ್ತಿದ್ದಳು ಮತ್ತು ಅದರಿಂದ ಅವಳು ಮಂತ್ರವನ್ನು ಪಠಿಸುತ್ತಿದ್ದಳು ಮತ್ತು ನನ್ನ ಮಣೆಕಂಟಿನ ಮೇಲೆ ಕಪ್ಪು ದಾರವನ್ನು ಕಟ್ಟುತ್ತಿದ್ದಳು. ನನ್ನ ತಾಯಿ ಕಟುವಾದ ಮತ್ತು ಹುಳಿ ಆಹಾರವನ್ನು ತೆಗೆದುಕೊಳ್ಳುತ್ತಿದ್ದರು ಮತ್ತು ನಾನು ಕೆಮ್ಮು ಇತ್ಯಾದಿಗಳಿಂದ ಬಳಲುತ್ತಿದ್ದೆ. ಯೌವನದಲ್ಲಿ ನಾನು ನನ್ನ ಯೌವನದಿಂದ ಪ್ರಭಾವಿತನಾಗಿದ್ದೆ. ನಾನು ಹೆತ್ತವರನ್ನು ಮತ್ತು ಗುರುಗಳನ್ನು ಕಡೆಗಣಿಸಿದೆ ಮತ್ತು ಯೌವನದ ಕಾರಣದಿಂದ ಯಾವಾಗಲೂ ಸ್ತ್ರೀಲಿಂಗದ ಬಗ್ಗೆ ಯೋಚಿಸಿದೆ. ನಾನು ಸಾಧುಗಳು, ಸಂತರು ಮತ್ತು ವೃದ್ಧರನ್ನು ಧಿಕ್ಕರಿಸಿದ್ದೇನೆ. ಈ ಅವಧಿಯಲ್ಲಿ ನಾನು ಶ್ರೀಗುರುವನ್ನು ಹೇಗೆ ಆರಾಧಿಸಬಹುದಾಗಿತ್ತು? ವೃದ್ಧಾಪ್ಯದಲ್ಲಿ ನಾನು ಕೆಮ್ಮು ಮತ್ತು ಇತರ ತೊಂದರೆಗಳಿಂದ ಬಳಲುತ್ತಿದ್ದೆ. ನನ್ನ ಕುಟುಂಬ ಮತ್ತು ಮಕ್ಕಳನ್ನು ನೋಡಿಕೊಳ್ಳುವಾಗಿ ನನ್ನ ಕೂದಲು ಬೆಳ್ಳಗಾಯಿತು. ನಾನು ನನ್ನ ಹಲ್ಲುಗಳನ್ನು ಕಳೆದುಕೊಂಡೆ. ನನಗೆ ಸರಿಯಾಗಿ ಕೇಳಲು ಮತ್ತು ಸರಿಯಾಗಿ ಕಾಣುತ್ತಿರಲಿಲ್ಲ. ಈ ಸ್ಥಿತಿಯಲ್ಲಿಯೂ ನಾನು ಶ್ರೀಗುರುಗಳ ಸೇವೆ ಮಾಡಲಿಲ್ಲ. ನೀನು ಬ್ರಹ್ಮಾಂಡದ ರಕ್ಷಕ ಮತ್ತು ವಿಮೋಚಕ, ದಯವಿಟ್ಟು ನನ್ನನ್ನು ಬಿಡುಗಡೆ ಮಾಡಿ. ದೊಡ್ಡ ಬ್ರಾಹ್ಮಣ ನಂದಿಯು ಅಂತಹ ಕವಿತೆಗಳನ್ನು ರಚಿಸಿದ್ದಾರೆ. ನಂದಿಯನ್ನು ನೋಡಿ ಎಲ್ಲರೂ ಆಶ್ಚರ್ಯಪಟ್ಟರು ಮತ್ತು ಅವರು ಹೇಳಿದರು, ಎಲ್ಲ ವೇದಗಳು ಶ್ರೀಗುರುವಿನ ಪವಿತ್ರ ಪಾದಗಳಲ್ಲಿ ನೆಲೆಸಿವೆ. ಲೌಕಿಕ ಸಮುದ್ರದಿಂದ ಮುಕ್ತರಾಗಲು ಶ್ರೀಗುರುವಿನ ಪಾದಕ್ಕಿಂತ ಬೇರೆ ಮಾರ್ಗವಿಲ್ಲ. ಶ್ರೀಗುರುವಿನ ಕೃಪೆಯಿಂದ ನನ್ನ ಪಾಪಗಳೆಲ್ಲವೂ ನಿವಾರಣೆಯಾಗುತ್ತದೆ. ಶ್ರೀ ಗುರು ನರಸಿಂಹ ಸರಸ್ವತಿಯು ಕಾಮಧೇನುವಿನಂತೆ, ಅದರಿಂದ ಜನರು ಅವರನ್ನು ಆರಾಧಿಸಿ ಮುಕ್ತಿ ಪಡೆಯಬೇಕು. ಬ್ರಾಹ್ಮಣ ನಂದಿಯನ್ನು ನಂತರ ಅವರ ಕಾವ್ಯದ ಕಾರಣದಿಂದ ಕವೀಶ್ವರ ಎಂದು ಕರೆಯಲಾಯಿತು. ಅವರ ತೊಡೆಯ ಮೇಲಿನ ಕುಷ್ಠರೋಗದ ಗುರುತುಗಳು ಕಾಲಾಂತರದಲ್ಲಿ ಕಣ್ಮರೆಯಾಯಿತು. ಬ್ರಾಹ್ಮಣ ನಂದಿಯು ಗುಣಮುಖನಾಗಿ ಬಹಳ ಸಂತೋಷಪಟ್ಟನು. ಅವನು ಶ್ರೀಗುರುವನ್ನು ಹೆಚ್ಚು ಭಕ್ತಿಯಿಂದ ಸೇವೆ ಮಾಡಲು ಪ್ರಾರಂಭಿಸಿದನು. ಇದಿಷ್ಟು ಗುರು ಚರಿತ್ರೆಯ ಅಧ್ಯಾಯದ ಕತೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನಲ್ ಸಪೋರ್ಟ್ ಮಾಡೋಕ್ಕೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.